ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ದಿನಾಂಕ 1 ಸೆಪ್ಟೆಂಬರ್ 2024 ನಡೆದಂಥ BMTC ಸಂಸ್ಥೆಯಲ್ಲಿನ ನಿರ್ವಾಹಕರು ಅಂದರೆ ಕಂಡಕ್ಟರ್ ಈ ಒಂದು ಉಳಿಕೆ ಮೂಲ ವೃಂದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗಿರ್ತದೆ. ಸೊ ಹಾಗೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ 2/9/2024 ಈ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿ ಆಮೇಲೆ ಆಕ್ಷೇಪಣೆಗಳನ್ನು ಸ್ವೀಕೃತ ಆದ ನಂತರ ದಿನಾಂಕ 11/9 ಈ ಒಂದು ಫೈನಲ್ ಕೀ ಉತ್ತರಗಳನ್ನು ಪ್ರಕಟಣೆ ಮಾಡಿರ್ತಾರೆ. ಅದರಂತೆ ಅಭ್ಯರ್ಥಿಗಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ತಾತ್ಕಾಲಿಕ ಅಂಕಗಳನ್ನು ಪ್ರಾಧಿಕಾರದ ಈ ಒಂದು ವೆಬ್ಸೈಟ್ನಲ್ಲಿ ಲಿಂಕ್ ಮೂಲಕ ಪ್ರಕಟಿಸಿ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 18/9/2024 ಸಂಜೆ 5:30 ಗಂಟೆ ಒಳಗಡೆ ಈ ಒಂದು ನಿಗದಿತ ಲಿಂಕ್ ಮೂಲಕ ಒಂದು ಪೂರಕ ದಾಖಲೆಗಳೊಂದಿಗೆ ಒಂದು ತಮ್ಮ ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಹೇಳಲಾಗಿತ್ತು. ಈ ಒಂದು ಆಕ್ಷೇಪಣೆಗಳನ್ನು ಪರಿಶೀಲಿಸಿ ನಂತರ ಅಭ್ಯರ್ಥಿಯು ಈ ಒಂದು ಪರೀಕ್ಷೆಯಲ್ಲಿ ಗಳಿಸಿದ ಅಂತಿಮ ಅಂಕಗಳನ್ನು ಸಿದ್ಧಪಡಿಸಿ ಅಭ್ಯರ್ಥಿಗಳ ಒಂದು ಮಾಹಿತಿಗಾಗಿ ಇದೀಗ ಈ ಒಂದು KEA ವೆಬ್ಸೈಟ್ನಲ್ಲಿ ಈ ಒಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿದೆ. ಸೊ ಈ ಒಂದು ಅಭ್ಯರ್ಥಿಗಳು ತಮ್ಮ ಒಂದು ಈ ಒಂದು ಫೈನಲ್ ಸ್ಕೋರ್ಗಳನ್ನು ಅಥವಾ ಈ ಒಂದು ಅಂತಿಮ ಅಂಕಗಳ ಒಂದು ವಿವರಗಳನ್ನು ಸಂಬಂಧಪಟ್ಟ ಸಂಸ್ಥೆಗೆ ಹಸ್ತಾಂತರಿಸಲಾಗುವುದು ಹಾಗೂ ಸಂಬಂಧಪಟ್ಟ ಸಂಸ್ಥೆಯವರು ನಿಯಮಾನುಸಾರ ಒಂದು ಆಯ್ಕೆ ಪಟ್ಟಿ ಪ್ರಕಟಿಸಲು ಕ್ರಮವನ್ನು ತೆಗೆದುಕೊಳ್ತಾರೆ. ಅರ್ಥ ಆಯ್ತಾ? ಸೊ ಈಗ ಆಲ್ರೆಡಿ ಈಗ ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಣೆ ಮಾಡಿದ್ರು. ಬಟ್ ಇದೀಗ ಫೈನಲ್ ಕೀ ಉತ್ತರಗಳನ್ನು ಫೈನಲ್ ಈ ಒಂದು ಅಂತಿಮ ಅಂಕಗಳನ್ನು ಅಥವಾ ಫೈನಲ್ ಸ್ಕೋರನ್ನು ಇದೀಗ ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ಈ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಗೂ ಈ ಒಂದು ಕ್ಯಾಪ್ಚಾ ಕೋಡ್ ಮುಖಾಂತರ ನೀವು ಇಲ್ಲಿ ಸರ್ಚ್ ಮಾಡಿದ್ದೇ ಆದರೆ ನೀವು ನಿಮ್ಮ ಒಂದು ಅಂತಿಮ ಅಂಕಗಳನ್ನು ನೋಡ್ಬೋದು ಫ್ರೆಂಡ್ಸ್. ಮತ್ತು ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ, ಸೊ ಇಲ್ಲಿ ಫೈನಲ್ ಸ್ಕೋರ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ? 1:5 ಲಿಸ್ಟನ್ನು ಕರೀತಾರೆ. 1:5 ಲಿಸ್ಟನ್ನು ಪ್ರಕಟಿಸಿ ಆಮೇಲೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫಿಸಿಕಲ್ ಟೆಸ್ಟ್ಗೆ ಕರೀತಾರೆ ಅಥವಾ ಆ ಒಂದು ಆಹ್ವಾನ ಮಾಡ್ತಾರೆ. ಒಂದು ಕಾಲ್ ಲೆಟ್ರನ್ನು ಇಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ನಿಮಗೆ ಒಂದು ಒಂದು ಲಿಂಕನ್ನು ಕೊಡ್ತಾರೆ. ಸೊ ಇವತ್ತು ತಾರೀಕು ಬಂದುಬಿಟ್ಟು ನೀವು ನೋಡಿರ್ಬೋದು ಇಲ್ಲಿ 23/9/2024 ಓಕೆ, ಇದನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಈಗ ನಿಮಗೆ ಆಯ್ಕೆ ಪಟ್ಟಿ ಯಾವಾಗ ಬರ್ಬೋದು? ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು ಆಯ್ಕೆ ಪಟ್ಟಿ ಯಾವಾಗ ಬರ್ಬೋದು ಸರ್ ಅಂತ. ಸೊ ಆಯ್ಕೆ ಪಟ್ಟಿ ಹೇಳ್ತೀನಿ ನಾನು. ಆ್ಯಸ್ ಪರ್ ದ ಒಂದು HK ವಿಭಾಗದ ನೋಡ್ತಾ ಇದ್ದರೆ HKದು ಆ್ಯಕ್ಚುಲಿ ಒಂದು ಆಗಸ್ಟ್ 11-12 ಈ ಒಂದು ಆಸುಪಾಸಿನ ದಿನಾಂಕದ ಒಳಗಡೆ ಫೈನಲ್ ಸ್ಕೋರನ್ನು ಬಿಟ್ಟು ಆಮೇಲೆ ಆಗಸ್ಟ್ 27 ಒಂದು ಈ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದರು. ಆಲ್ಮೋಸ್ಟ್ ಒಂದು 15 ಡೇಸ್ ಟೈಮನ್ನು ತೆಗೆದುಕೊಂಡಿದ್ದರು. ಐ ಹೋಪ್ ನನಗೇನು ಅನಿಸುತ್ತೆ, ಸೊ ಇಷ್ಟೇನು ತಡ ಆಗೋಲ್ಲ. 23/2024 ಇವತ್ತಂದರೆ ಇದು ಈಗ ಫೈನಲ್ ಕೀ ಉತ್ತರ ಫೈನಲ್ ಸ್ಕೋರ್ ಅಂತೂ ಆಗಿದೆ. ಈ ಸ್ಕೋರ್ ಆದಮೇಲೆ ಈಗ ಈ ಒಂದು ಮಂತ್ದು 7 ಡೇಸ್ ಹೋಗುತ್ತೆ. ಓಕೆ, 7 ಡೇಸ್ ಆದಮೇಲೆ ಅಕ್ಟೋಬರಿನ ಒಂದು ಫಸ್ಟ್ ವೀಕ್ ಆದಮೇಲೆ ನಿಮ್ಮ ಒಂದು ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅಂದರೆ ಈ 1:5 ಲಿಸ್ಟನ್ನು ಬಿಡುವ ಸಾಧ್ಯತೆ ಹೆಚ್ಚಾಗಿದೆ. ಓಕೆನಾ? ಆಲ್ಮೋಸ್ಟ್ ಒಂದು 2 ವೀಕ್ಸ್ ಒಳಗಡೆ ಬಿಡ್ತಾರೆ. 2 ವೀಕ್ಸ್
ಮ್ಯಾಕ್ಸಿಮಮ್ 2 ವೀಕ್ಸ್. ಯಾಕಂದ್ರೆ ಈ 1:5 ಒಂದು ಲಿಸ್ಟನ್ನು ತಯಾರು ಮಾಡಬೇಕಂದ್ರೆ ಸೊ ಅವರ ಒಂದು ನಿಯಮಾನುಸಾರ ನಿಮಗೆ ಒಂದು 2 ವೀಕ್ ಒಳಗಡೆ ಒಂದು 10 ಡೇಸ್ ಒಳಗಡೆ ಬಿಡ್ಬೋದು, ಏನು ಅಡ್ಡಿಲ್ಲ. ಬಟ್ ನಾನು ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಅಂದರೆ 2 ವೀಕ್ಸ್ ತೆಗೆದುಕೊಳ್ತಾರೆ. ಈ 2 ವೀಕ್ಸ್ ಒಳಗಡೆ ನಿಮ್ಮದು ಈ 1:5 non-HK ಕಂಡಕ್ಟರ್ ಲಿಸ್ಟನ್ನು ಬಿಡ್ತಾರ. ಓಕೆನಾ? ಸೊ ಆಲ್ಮೋಸ್ಟ್ ಆಲ್ ಅಕ್ಟೋಬರ್ 7th 8th ಒಳಗಡೆ ಅಕ್ಟೋಬರ್ 7th 8th ಒಳಗಡೆ ಒಂದು ಈ ಲಿಸ್ಟನ್ನು ಬಿಡ್ತಾರೆ, ಅಥವಾ ಅಕ್ಟೋಬರ್ 1st ವೀಕಲ್ಲಿ ಬಿಡ್ಬೋದಂತ ನಾವು ಇಲ್ಲಿ ಹೇಳಾಗತ್ತೆ. ಓಕೆನಾ? ಸೊ ಈಗ ಆಲ್ರೆಡಿ ಈ ಒಂದು ಆಯ್ಕೆ ಪಟ್ಟಿಗೆ ಈ 1:5 ಲಿಸ್ಟಿಗೆ ಒಂದು ಸಂಭಾವ್ಯ ಕಟ್ ಆಫ್ ಅಂಕಗಳು ಎಷ್ಟು ನಿಲ್ಬೋದು ಅಂತ ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ಇನ್ನೂ ಆ ಒಂದು ವಿಡಿಯೋ ಯಾರು ನೋಡಿಲ್ಲ, ಈ ಒಂದು ನಮ್ಮದು BMTC ಎಕ್ಸಾಮ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಪ್ಲೇಲಿಸ್ಟಲ್ಲಿ ಈ ಒಂದು ಫೋಲ್ಡರಲ್ಲಿ ನೀವೆಲ್ಲ ಇದರ ರಿಲೇಟೆಡ್ ಒಂದು ಈ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು. ಓಕೆನಾ? ಸೊ ಇದಿಷ್ಟು ಈ ಒಂದು BMTC ಸಂಸ್ಥೆಯಲ್ಲಿ ಖಾಲಿ ಇರುವಂಥ ನಿರ್ವಾಹಕರ ಹುದ್ದೆಗಳ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ಥರದ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.